ನಮಸ್ಕಾರ. ಇವತ್ತು ವಿಷಯ ಗುಜರಾತ್ ಮೋಡಲ್. ಗುಜರಾತ್ ಮೋಡಲ್ ಅಂದರೆ ಏನು ಯಾರಿಗೂ ಗೊತ್ತಿಲ್ಲ. ಇಡೀ ದೇಶದಲ್ಲಿ ಗುಜರಾತ್ ಮೋಡಲ್ ಅಂತ ಹೇಳ್ಕೊಂಡು ಇಡೀ ದೇಶ ವಿದೇಶಕ್ಕೆ ತಿರುಗ್ತಾ ಇರೋದು ನಮ್ಮ ಫೇಲೂರು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವ್ರಿಗೆ. ಇದು ನಾನು ಒಂದು ಈ ವಿಡಿಯೋ ಮಾಡಿಬಿಟ್ಟು ನಾನು ಈ ವಿಡಿಯೋನ ದ್ವಾರ ನಾನು ಇದನ್ನು ಒಂದು ಹೇಳಬೇಕು ಅಂತ. ಗುಜರಾತ್ ಮೋಡಲ್ ಅಂದರೆ ಏನೂ ಇಲ್ಲ. ಗುಜರಾತ್ ಮೋಡಲ್ ಜೀರೋ ಮೋಡಲ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗುಜರಾತಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಏನೇನು ಪರಿಸ್ಥಿತಿ ಇದೆ, ಯಾವ ರೀತಿ ಗುಜರಾತಲ್ಲಿ ಜನ ಬದುಕ್ತಾ ಇದ್ದಾರೆ, ಯಾವ್ಯಾವ ರೀತಿ ಜನ ಅಲ್ಲಿ ಮಾತಾಡೋಕ್ಕೂ ಆಗಲ್ಲ, BJP ದಬ್ಬಾಳಿಕೆಯಿಂದ ಯಾವ ರೀತಿ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಮತ್ತು ಅಲ್ಲಿ ಎಲ್ಲ ಕಾರ್ಪೊರೇಟ್ ಕಂಪನಿಗಳು ಯಾವ ರೀತಿ ಅಲ್ಲಿ ದಾದಾಗಿರಿ ಮಾಡ್ತಾರೆ, ಜಬರ್ದಸ್ತಿ ಮಾಡ್ತಾರೆ, ಜನಗಳಿಗೆ ಯಾವ ರೀತಿ ಅವರು ಅಲ್ಲಿ ಪಾಲಿಸ್ಕೊಳ್ತಾರೆ ಅಂತ ಈ ವಿಡಿಯೋನ ಉದಾಹರಣೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಗುಜರಾತ್ ಮಾಡೆಲ್ ಅಂದರೆ ಏನೂ ಇಲ್ಲ, ಜೀರೋ ಗುಜರಾತ್ ಮಾಡೆಲ್. ಅದರ ಬಗ್ಗೆ ವಿವರವಾಗಿ ನಿಮಗೆ ನಾನು ಹೇಳಬೇಕು. ಅದರ ಬಗ್ಗೆ ಎಲ್ಲ ಉದಾಹರಣೆಗಳು ಇಡ್ತೀನಿ. ಜಿಲ್ಲೆದು ಹೇಳ್ತೀನಿ, ತಾಲೂಕದ್ದು ಹೇಳ್ತೀನಿ, ಹಳ್ಳಿದು ಹೇಳ್ತೀನಿ. ಯಾವ ರೀತಿ ಅಂದರೆ ಯಾಕೆ ಹೇಳ್ತೀನಿ, ನಮಗೆ ಯಾಕೆ ಅದೆಲ್ಲ ಗೊತ್ತಿರ್ತೈತಿ ಅಂದರೆ, ನಾನು ಆಮ್ ಆದ್ಮಿ ಪಕ್ಷದಲ್ಲಿ 2022 ನಾನು ಕೆಲಸ ಮಾಡಿದ್ದೀನಿ. ಇವತ್ತುವರೆಗೂ ಕೆಲಸ ಮಾಡ್ಕೊಂಡು ಇಡೀ ಗುಜರಾತಲ್ಲಿ ಇರೋದು ಹಳ್ಳಿ 18,000 ಹಳ್ಳಿಯಲ್ಲಿ ನಾವು ಪ್ರವಾಸ ಮಾಡಿದ್ದೀವಿ. ಪ್ರತಿ ಹಳ್ಳಿಯಲ್ಲೂ ನಾವು ಅಲ್ಲಿ ಕೆಲಸ ಮಾಡಿದ್ದೀವಿ. ಒಂದೇ ಒಂದು ವಿಚಾರ ಏನಂದರೆ, ನಾವು ಆಮ್ ಆದ್ಮಿ ಪಕ್ಷ 2027 ಇಲೆಕ್ಷನಲ್ಲಿ ನಾವು ಸ್ಪರ್ಧೆ ಮಾಡುವಾಗ ನಮಗೆ ಅಲ್ಲಿ 5 ಜನ MLA ಗೆಲ್ತಾರೆ. ಆಮೇಲೆ ವೋಟು ಪರ್ಸಂಟೇಜು 13% ನಮಗೆ ವೋಟ್ ಸಿಕ್ಕುತ್ತೆ. ಆದರೆ 40-90 ಲಕ್ಷ ನಮಗೆ ವೋಟ್ ಸಿಕ್ಕುತ್ತೆ, ಜನ ನಮಗೆ ಆಯ್ಕೆ ಮಾಡ್ತಾರೆ. ನಮಗೆ ನಮ್ಮ ಪಾರ್ಟಿ ನ್ಯಾಷನಲ್ ಪಾರ್ಟಿ ಆಗುತ್ತೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೋದಿಜಿಯವರು 12 ವರ್ಷದ ಶುಭಾರಂಭ ಏನು ಮಾಡ್ತಾ ಇದ್ದಾರೆ, ನಾನು 12 ವರ್ಷದಲ್ಲಿ ಇಡೀ ಭಾರತ ದೇಶದಲ್ಲಿ ಏನೂ ಆಗಿರಲಿಲ್ಲ ಅಂಥವು ಮಾಡಿದ್ದೀನಿ ಅಂತ ಈ ಸುಳ್ಳು ಮಾಹಿತಿನ ನಾನು ಈ ಗುಜರಾತ್ ಮೋಡಲಿಂದ ನಾನು ಹೇಳಬೇಕಾಗತ್ತೆ. ಯಾಕೆಂದರೆ ಟಿ ವಿ ಮೀಡಿಯಾದಲ್ಲಿ ಹೋದರೆ ನಾವು ಏನೇನೋ ಮಾತಾಡಿರ್ತೀವಿ, ಎಷ್ಟು ಹೇಳಿರ್ತೀವಿ, ಆದರೆ ಅದನ್ನು ನಾವು ಪೂರ್ತಿ ಪ್ರೂವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇದೇ ನನ್ನ ಯೂಟ್ಯೂಬ್ ಚಾನಲಿಂದ ಮುಖಾಂತರ ನಾನು ಎಲ್ಲ ಕರ್ನಾಟಕ ಜನಕ್ಕೆ ಈ ಗುಜರಾತ್ ಮಾಡೆಲ್ ಬಗ್ಗೆ ನಾನು ಹೇಳಬೇಕು. ಗುಜರಾತಲ್ಲಿ ಕುಡಿಯೋಕ್ಕೆ ನೀರು 15 ದಿವಸಕ್ಕೆ ಒಂದು ಸತಿ ಬರುತ್ತೆ. ಆಮೇಲೆ ಆ ನೀರು ನಾವು ಬಟ್ಟೆಯಲ್ಲಿ ಸೋರಿಸ್ಬಿಟ್ಟು ಕುಡಿಬೇಕು. ಇದು ಒಂದು. ಎರಡನೇದು, ಯಾವುದೂ ಬಜೆಟಲ್ಲಿ ಯಾವತ್ತೂ ನಮ್ಮ ಫೈನಾನ್ಸ್ ಕಮಿಷನರ್ ಆಗಲಿ ನಮ್ಮ ಗುಜರಾತಲ್ಲಿ ಬಜೆಟ್ ದುಡ್ಡನ್ನು ವಿತರಣೆ ಮಾಡಲ್ಲ. ಒಂದು ತಾಲೂಕಲ್ಲಿ ಎಷ್ಟು ದುಡ್ಡು ಬರಬೇಕು, ಒಂದು ಜಿಲ್ಲೆಗೆ ಎಷ್ಟು ದುಡ್ಡು ಬರಬೇಕು, ಆ ದುಡ್ಡೆಲ್ಲ ಬರುತ್ತೆ. ಆಮೇಲೆ ಇಲ್ಲಿ BJP MLA ಮತ್ತು ಕಾಂಗ್ರೆಸ್ MLAಗಳು ಹಿಂದೆ ಯಾವತ್ತೂ ಅವ್ರಿಗೆ 1 ಎಕರೆ 2 ಎಕರೆ ಜಮೀನು ಇರೋರು ಇವತ್ತು 500,000 ಎಕರೆ ಜಮೀನು ಮಾಡ್ಕೊಂಡಿದ್ದಾರೆ. ಅವರು ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿರ್ತಾರೆ. ಅವ್ರಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಈ ರೀತಿ ಈ ವಿಕಾಸ ಅಂತ ಅಭಿವೃದ್ಧಿ ಕೆಲಸ ಅಂತ ಗುಜರಾತಲ್ಲಿ ಏನೋ ಒಂದು ಈ ಬೊಂಬಡಿ ಹೊಡ್ಕೊತಾರೆ. ಇದರಲ್ಲಿ ಯಾವುದೂ ಆಗಿಲ್ಲ. ಮೋದಿ ಸರ್ಕಾರ ತಂದೆ ಗುಜರಾತಲ್ಲಿ ಏನೂ ಮಾಡೋಕ್ಕೂ ಆಗಲಿಲ್ಲ, ವಿಫಲರು ಆಗಿದ್ದಾರೆ. ಇವರೆಲ್ಲ 30 ವರ್ಷದಿಂದ ಗುಜರಾತನ್ನು ಹಾಳು ಮಾಡಿದ್ದಾರೆ. ಗುಜರಾತಲ್ಲಿ ಪ್ರತಿಯೊಂದು ವಸ್ತು ಡೂಪ್ಲಿಕೇಟ್ ಸಿಕ್ಕುತ್ತೆ. ಎಲ್ಲ ನಮಗೆ ತಿನ್ನೋಕ್ಕೆ ಏನು ನಮ್ಮ ಆಯಿಲ್ ಇರುತ್ತೆ, ಎಣ್ಣೆ ಇರುತ್ತೆ, ಅದು ಕೂಡ ಡೂಪ್ಲಿಕೇಟ್, ಅದೂ ಸಿಕ್ಕಿದೆ. ಡೂಪ್ಲಿಕೇಟ್ ತರಕಾರಿ ಸೇಲ್ ಮಾಡ್ತಾರೆ, ಡೂಪ್ಲಿಕೇಟು ರೈತರಿಗೆ ಔಷಧಿ ತಯಾರು ಮಾಡ್ತಾರೆ, ಡೂಪ್ಲಿಕೇಟು ಗೊಬ್ಬರ ಬೀಜ ಮಾಡ್ತಾರೆ, ಡೂಪ್ಲಿಕೇಟು ಪ್ರತಿಯೊಂದು ಡೂಪ್ಲಿಕೇಟು. ತುಪ್ಪ ಡೂಪ್ಲಿಕೇಟು, ಹಾಲು ಡೂಪ್ಲಿಕೇಟು, ಕೋರ್ಟು ಡೂಪ್ಲಿಕೇಟು, ಜಡ್ಜು ಡೂಪ್ಲಿಕೇಟು, ಎಲ್ಲ ಕೋರ್ಟು ಡೂಪ್ಲಿಕೇಟು, ಲಾಯರ್ಗಳು ಡೂಪ್ಲಿಕೇಟು, ಡಾಕ್ಟ್ರುಗಳು ಡೂಪ್ಲಿಕೇಟು. ಯಾರೂ ಸಬ್ಜೆಕ್ಟಲ್ಲಿ ಇದ್ದಾಗ ಎಲ್ಲರಿಗೂ ಪರ್ಮಿಷನ್ ಸಿಗುತ್ತೆ. ಏನು ಬೇಕಂದ್ರೆ ನಡಿಬೋದು, ಏನು ಬೇಕಂದ್ರೆ ಮಾಡ್ಬೋದು. SP, DYSP, ಜಡ್ಜು
ಅದೆಲ್ಲ ಡೂಪ್ಲಿಕೇಟ್ ಇರುತ್ತೆ. ಕಮಿಷನರ್ ಸುಧಾ ಇದಿರುತ್ತೆ, ಡೂಪ್ಲಿಕೇಟ್ ಪೊಲೀಸ್ ಇರುತ್ತೆ, 5-10 ವರ್ಷ ಸಂಬಳ ತಗೊಂಡಿರ್ತಾರೆ, ಅದೆಲ್ಲ ಡೂಪ್ಲಿಕೇಟ್ ಇರುತ್ತೆ. ಆಮೇಲೆ ಪೊಲೀಸು, ಸರ್ಕಾರದ ಪೊಲೀಸ್ ಬಾಡಿಗೆ ಸಿಗುತ್ತೆ. ನೀವು ಸರ್ಕಾರಕ್ಕೆ ದುಡ್ಡು ಕೊಟ್ಟರೆ ನಿಮಗೆ ಪೊಲೀಸು ಬಾಡಿಗೆ ಕೊಡ್ತಾರೆ, ನಿಮ್ಮ ಮನೆಗೆ ಕುಣಿಸ್ಬೋದು, ನಿಮ್ಮ ಕಂಪ್ನಿಗಳಿಗೆ ಕೊಡ್ತಾರೆ. ನೀವು ಎಷ್ಟು ದುಡ್ಡು ಕೊಡ್ತೀರೋ ಅಷ್ಟು ಪೊಲೀಸ್ ಕಳಿಸ್ತಾರೆ. ಸೊ ಇದೆಲ್ಲ ಸಮಸ್ಯೆಗಳು. ಆಮೇಲೆ ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ಲೈಟ್ ಹಾಕಲ್ಲ, ಕರೆಂಟು ಬರಲ್ಲ. ವಾರದಲ್ಲಿ 2 ದಿವಸ ಕರೆಂಟು ಬರೋದೇ ಇಲ್ಲ. ಎರಡನೇದು ರೈತರಿಗೆ ಹೊಲಕ್ಕೆ ಕರೆಂಟ್ ರಾತ್ರಿ ಹೊತ್ತು ಕೊಡ್ತಾರೆ, ಹಗಲು ಹೊತ್ತು ಕೊಡಲ್ಲ. ನೀರು ಸಮಸ್ಯೆ ಭಾಳ ಇರ್ತವೆ. ಆಮೇಲೆ ಯಾವುದೂ ಗುಜರಾತಲ್ಲಿ ಹಳ್ಳಿಗೆ ಹೋಗಿ ನೀವು ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಯಾಕೆಂದರೆ ನಾನು ಒಬ್ಬ ಗುಜರಾತಿ. ನನ್ನ ಜಿಲ್ಲೆ ಗಿರ್ ಸೋಮನಾಥ್ ಜಿಲ್ಲೆಯಲ್ಲಿ ನಂದು ಊರು ಊನಾ, UNA ಊನಾ, ನಂದು ಸ್ವಂತ ಊರದು. ನಾನು ಅದನ್ನೆಲ್ಲ ಕಂಡಿದ್ದೀನಿ. ಆಮ್ ಆದ್ಮಿ ಪಕ್ಷದಲ್ಲಿ ಕೆಲಸ 2022ರಲ್ಲಿ ನಾವು ಪ್ರಚಾರ ಮಾಡುವಾಗ 5 ವರ್ಷದಿಂದ ನಾವು ಪ್ರಚಾರ ಮಾಡ್ತಾಯಿದ್ದೀವಿ. ಗುಜರಾತ್ಗೆಲ್ಲ ಭ್ರಮಣ ಮಾಡ್ತಾಯಿದ್ದೀವಿ, ಗುಜರಾತ್ ಹಳ್ಳಿಗೆ ಹೋಗ್ತಾಯಿದ್ದೀವಿ. ಜನಗಳ ಹತ್ರ ನಾವು ಮೊನ್ನೆ ತಾಲೂಕಾ ಪಂಚಾಯತ್ ಇಲೆಕ್ಷನ್ ಕೂಡ ನಾನು ನಮ್ಮೂರು ತಾಲೂಕಾ ಪಂಚಾಯತಿಂದ ನಾನು ಸ್ಪರ್ಧೆ ಮಾಡಿದ್ದೀನಿ. ನಾನು ಅದ್ರ ಬಗ್ಗೆ ಎಲ್ಲ ನಾನು ವಿವರವಾಗಿ ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಾವು ಇನ್ನೂ ಯಾರಿಗೂ ಹೇಳೋಕ್ಕೂ ಬರಲ್ಲ. ಯಾವ TV ಚಾನಲ್ ಅವರು ನಮ್ಮ ಹತ್ರ ಈ ಸ್ಟೇಟ್ಮೆಂಟ್ ಇಷ್ಟು ದೊಡ್ಡದು ಆಗುತ್ತೆ, ಇದೆಲ್ಲ ನನಗೆ ಯಾರು ಕೇಳಲ್ಲ. ಸೊ ಈ ವಿಡಿಯೋ ಮಾಡಿ ನಾನು ಪ್ರತಿಯೊಂದು ಗ್ರೂಪಲ್ಲಿ, ನಮ್ಮ ಆಮ್ ಆದ್ಮಿ ಪಕ್ಷ ಗ್ರೂಪಲ್ಲಿ, ನಮ್ಮ ಇಡೀ ಕರ್ನಾಟಕ ಜನತೆಗೆ, ಮತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕು, ಟ್ವಿಟ್ಟರು, ನಮ್ಮ ಯೂಟ್ಯೂಬ್ ಚಾನಲ್ಲು, ನಮ್ಮ ಜೊತೆ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿರ್ತಾರೆ ಅವರೆಲ್ಲ ನೋಡಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ಸರ್. ಯಾಕೆಂದರೆ ಇದೆಲ್ಲ ಹೇಳಬೇಕಾಗಿರೋದು ವಿಚಾರ. ಈ ಮೋದಿಜಿಯವರು ನಮ್ಮ ದೇಶಕ್ಕೆ ಎಲ್ಲ ಜೀರೋ ಮಾಡಿ ಇಟ್ಟಿದ್ದಾರೆ. ಮೋದಿಜಿಯವರು ಸಾಲ ಮಾಡಿದ್ದಾರೆ, ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಆದರೆ BJP ಮತ್ತು RSS ನಮ್ಮ ದೇಶಕ್ಕೆ ಯಾವುದೂ ಕೊಡುಗೆ ಕೊಟ್ಟಿಲ್ಲ. ಈ ಗುಜರಾತ್ ವಿಚಾರಕ್ಕೆ ಮತ್ತೆ ಬರೋಣ. ಗುಜರಾತ್ ಒಂದೇ ಒಂದು ಹಳ್ಳಿಯಲ್ಲಿ ಯಾವತ್ತೂ ಕಂಪ್ಲೀಟಾಗಿ 6 ಗಂಟೆ ಮೇಲೆ ಲೈಟ್ ಇರಲ್ಲ. ಕತ್ಲೆಯಲ್ಲಿ ಊರು ಬದುಕ್ತಾ ಇರ್ತದೆ. ಈ ಕಡೆ ಮನೆಯವರು ಹೆಣ್ಮಕ್ಳು ಈ ಮನೆಗೆ ಹೋಗೋಕ್ಕೂ ಆಗಲ್ಲ. ಅಲ್ಲಿ ಯಾವುದೂ ಗಟರ್ ವ್ಯವಸ್ಥೆ ಇರಲ್ಲ, ಯಾವತ್ತೂ ಗಟರ್ ವ್ಯವಸ್ಥೆ ಮಾಡಿರಲ್ಲ. ಪಂಚಾಯಿತಿ ಬಿಲ್ಡಿಂಗ್ಗಳು ಇರುತ್ತೆ. ಆಮೇಲೆ ಸ್ಕೂಲ್ಗಳು, ಗೌರ್ಮೆಂಟ್ ಸ್ಕೂಲ್ಗಳು ಯಾವ್ಯಾವುದು ಎಲ್ಲೆಲ್ಲಿ ಕಾಡಲ್ಲಿ ಕಟ್ಟಿರ್ತಾರೆ, ಅಲ್ಲಿ ಮಕ್ಕಳು ಓದೋಕ್ಕೂ ಆಗಲ್ಲ. ಆಮೇಲೆ ಸ್ಕೂಲು ಹಳ್ಳಿ ಕಡೆ ಸ್ಕೂಲ್ ಎದುರುಗಡೆನೇ ಕೋಳಿ ಫಾರಮ್ಗಳೆಲ್ಲ ಮಾಡಿರ್ತಾರೆ. ಹೋಗೋ ರಸ್ತೆಯಲ್ಲಿ ಜನ ಓಡಾಡೋಕ್ಕೂ ಆಗಲ್ಲ, ಅಷ್ಟು ವಾಸನೆ ಬಂದಿರ್ತೈತೆ. ಮೋರಿಗಳು ಕ್ಲೀನ್ ಮಾಡಲ್ಲ, ಯಾವುದೂ ಊರಲ್ಲಿ ಮೋರಿ ಇರಲ್ಲ. ಒಂದು ಗಲೀಜು ನೀರು ಹೋಗೋಕ್ಕೆ ಕಾಲುವೆ ಇರಲ್ಲ. ಒಂದು ಟಾಯ್ಲೆಟ್ ಊರ ಕಡೆ ಟಾಯ್ಲೆಟ್ಗಳು ಕಟ್ಟಿಲ್ಲ. ಯಾವುದೂ ಟಾಯ್ಲೆಟ್ಗಳು ಕಟ್ಟೋಕ್ಕೆ ದುಡ್ಡು ಕೊಟ್ಟಿಲ್ಲ. ಇದೆಲ್ಲ ಮತ್ತು ಕ್ಲೀನಿಂಗ್ ಅಂತ ಗುಜರಾತ್ ಗಲೀಜು ನಾವು ಕಂಡಿದ್ದೀವಿ. ಒಂದು ತಾಲೂಕದು ವಿಡಿಯೋ ಮಾಡ್ಕೊಂಡಿದ್ದೀನಿ, ಎಲ್ಲ ವಿಡಿಯೋ ಮಡಗಿದ್ದೀನಿ. ಪ್ರತಿಯೊಂದು ತಾಲೂಕೆ ಊರಲ್ಲಿ ಈ ಮಳೆಗಾಲದಲ್ಲಿ ಗುಜರಾತ್ ಪರಿಸ್ಥಿತಿ ನೀವೆಲ್ಲರೂ ನೋಡಿದ್ದೀರಾ. ಒಂದು ಲೈಟ್ ಹಾಕಲ್ಲ, ಯಾವುದು ಈ ನಮ್ಮ ಬರಬೇಕಾಗಿರೋದು ಜನಗಳು ತೆರಿಗೆ ದುಡ್ಡು ಯಾವುದೂ ಖರ್ಚು ಮಾಡಲ್ಲ. ಅದೆಲ್ಲ ಅವರು MLA, ಅವರು MP, ಅವರು ಅಲ್ಲಿ ತಾಲೂಕಾ ಪಂಚಾಯತು, ಜಿಲ್ಲಾ ಪಂಚಾಯತ್ ಗೆದ್ದಿರೋರು, ಅಲ್ಲಿ ಪಂಚಾಯತಿ ಅಧ್ಯಕ್ಷ ಗೆದ್ದಿರೋನು, ಅವರೆಲ್ಲ ದುಡ್ಡು ಖರ್ಚು ಮಾಡಿ ಅವ್ರಿಗೆ MLA ಫಂಡಲ್ಲಿ ಅವ್ರಿಗೆ ಗೆಲ್ಲಿಸ್ಬಿಟ್ಟು ಇದೆಲ್ಲ ಲೂಟಿ ಹೊಡೆಯೋದು ಕೆಲಸ. ನೀವು ಯಾವುದೋ ಒಂದು ಅರ್ಜಿನ ಸ್ವೀಕರಲ್ಲ, ಅಲ್ಲಿ ಅಧಿಕಾರಿಗಳು ಕೆಲಸ ಮಾಡಲ್ಲ, ಒಂದು ಆಧಾರ್ ಕಾರ್ಡು ಮಕ್ಕಳದು ಆಧಾರ್ ಕಾರ್ಡ್ ಮಾಡಿಕೊಡಲ್ಲ. ಇಂಥ ಭಾಳ ಸಮಸ್ಯೆ. ಗುಜರಾತ್ ಮಾಡೆಲ್ ಫೇಲ್ಯೂರ್ ಮಾಡುತ್ತಾ ಮತ್ತೆ ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಯಾಕೆಂದರೆ ಗುಜರಾತಲ್ಲಿ ಏನೂ ಕೆಲಸ ಮಾಡಿಲ್ಲ ಮೋದಿಯವರು, ಒಂದು ರೂಪಾಯಿ ಕೆಲಸ ಮಾಡಿಲ್ಲ, ಖರ್ಚು ಮಾಡಿಲ್ಲ. ಬರೀ ಅವರು BJP RSSಗೆ ದೊಡ್ಡ ಬಂಗ್ಲೆಗಳು ಕಟ್ಬಿಟ್ಟಿದ್ದಾರೆ. ನನ್ನ ತಾಲೂಕಲ್ಲಿ ಕಾಂಗ್ರೆಸ್ BJP ಗೆದ್ದಿ 27 ವರ್ಷದಿಂದ ಒಂದೇ ನಗರ ಪಾಲಿಕೆಯಲ್ಲಿ BJP ಅವರು ರಾಜ್ಯ ಮಾಡ್ತಾಯಿದ್ದಾರೆ, ಲೂಟಿ ಹೊಡಿತಾ ಇದ್ದಾರೆ. ಒಂದು ಬಿಲ್ಡಿಂಗ್ ಕಟ್ಟೋಕ್ಕೆ ಬಿಡಲ್ಲ. ನಿಮ್ಮದೇ ಒಂದು ಸೈಟ್ ಇದ್ರೂ ನಿಮಗೆ ಪ್ಲಾನ್ ಕೊಡಲ್ಲ. ನೀವು ಕಟ್ಟಕ್ಕೆ ಹೋದರೆ ನಿಮಗೆ
ಅವ್ರು ಹೇಳಿದಷ್ಟೇ ಜಾಗ ನೀವು ಕಟ್ಟಬೇಕು, ಮಿಕ್ಕಿದೆಲ್ಲ ಖಾಲಿ ಬಿಡಬೇಕು. ಇಂಥ ಭಾಳ ಕಂಡೀಷನ್ ಕರಾರುಗಳು. ಇವರು ಕಾನೂನು ವಿರೋಧಿ ಪಾರ್ಟಿ. ಇವರು ಕಾನೂನು ಕೈಯಲ್ಲಿ ಹಿಡ್ಕೊಂಡು ಜೇಬಳಿ ಮಾಡಿಕೊಂಡು ಈ ಯಾವುದೂ ಊರಲ್ಲಿ ಏನಾದರೂ ಒಂದು ಘಟನೆ ನಡೆದಿದೆ ಅಲ್ಲಿ ಪೊಲೀಸು ನಿಮ್ಮದು FIR ಮಾಡಲ್ಲ. ನಿಮ್ಗೆ ಏನಾದರೂ ಒಂದು ಬೇರೆ ಮಾಡೋಕ್ಕೆ ಹೋದರೆ ನಿಮ್ಮ ಮೇಲೇ ಉಲ್ಟಾ ಕೇಸ್ ಹಾಕಿ ನಿಮಗೇನೆ ಒಳಗಡೆ ಹಾಕ್ಬಿಡ್ತಾರೆ. ನಿಮ್ಮ ಯಾವುದೂ ಘಟನೆಗಳಿಗೆ ಯಾವತ್ತೂ ಪರಿಹಾರ ಸಿಕ್ಕಲ್ಲ. ಜಡ್ಜು ಡೂಪ್ಲಿಕೇಟ್ ಇರ್ತದೆ. ಇದೆಲ್ಲ ಭಾಳ ಸಮಸ್ಯೆ ಐತೆ. ಹಳ್ಳಿ ಕಡೆ ಅಂತ ಬೇಕಷ್ಟು ಸಮಸ್ಯೆ ಇದೆ. ರೈತರು ಪಾಪ ಇವತ್ತು ಕೂಡ ನೀವು ನೋಡ್ತಾ ಇದ್ದೀರ, ಗುಜರಾತಲ್ಲಿ ಸೋಷಲ್ ಮೀಡಿಯಾದಲ್ಲಿ ಗುಜರಾತ್ದು ಈ ಅಡಾನಿ ಕಂಪ್ನಿಯವರು ಈ ಲೈಟಂದು ಯಾವುದು ಹೈಟೆನ್ಷನ್ ಕಂಬಗಳು ಹಾಕೋಕ್ಕೆ ಜನಗಳನ್ನ ಹೊಡಿತಾ ಇದ್ದಾರೆ. ಹೆಣ್ಮಕ್ಳ ಮೇಲೆ ಕೈ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳನ್ನ ಅವರೇ ಹೊಲದಲ್ಲಿ ಅವ್ರಿಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಮಕ್ಕಳು 10 ವರ್ಷ ಮಕ್ಕಳಿಗೆಲ್ಲ ಜೈಲಿಗೆ ಹಾಕಿದ್ದಾರೆ. ಬಸ್ಸಲ್ಲಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ರೈತರು ಅವ್ರ ಜಮೀನಿಗೆ ಹೋಗ್ಬೇಕಂದ್ರೇನು ಆಧಾರ್ ಕಾರ್ಡ್ ತೋರಿಸ್ಕೊಂಡು ಹೋಗಬೇಕು ಅಂತ ಇಂಥದ್ದಿಂದ ಘಟನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋದಲ್ಲಿ ನಾವು ಗುಜರಾತ್ದು ನೋಡ್ತಾ ಇದ್ದೀವಿ. ಎಲ್ಲರಿಗೂ ಈ ಕರ್ನಾಟಕ ಜನಕ್ಕೆ ಒಂದು ವಿನಂತಿನೇ ಮಾಡ್ತೀನಿ, ಈ BJP ಈ ಕೇಂದ್ರ ಸರ್ಕಾರ ಮತ್ತು ಈ ರಾಜ್ಯಗಳಲ್ಲಿ ಆಡ್ತಾ ಇರೋದು BJP ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಇನ್ನೂ ಒಂದು ಹೊಸದು ಏನಾದರೂ ಮಾಡಬೇಕಾಗತ್ತೆ. ಈ JNG ಇವಾಗ ನೋಡಿ ಕಾಕ್ರೋಚ್ ಪಾರ್ಟಿ ಇವತ್ತು ಏನಾದರೂ ಒಂದು ಪ್ರದರ್ಶನ ಮಾಡ್ತಾ ಇದ್ದಾರೆ ನೋಡಿ. ಆ ಧರ್ಮಾಂತರ ಪ್ರಧಾನಿ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ. ಎಷ್ಟು ತಾಕತ್ತಿದೆ ನೋಡಿದ್ದೀರಾ. ಇದ್ರ ಬಗ್ಗೆ ನಾನು ಗುಜರಾತ್ ಬಗ್ಗೆ ಮಾತ್ರ ಹೇಳ್ತೀನಿ. ಯಾವುದು ನದಿ ಕಾಲುವೆ ನೀರು ರೈತರಿಗೆವರೆಗೂ ಹೋಗಿಲ್ಲ. ರೈತರು ಹೊಲಕ್ಕೆ ಹೋಗ್ಬೇಕಂದ್ರೆ ಅವ್ರಿಗೆ ದಾರಿನೇ ಇಲ್ಲ. ಯಾಕೆಂದರೆ ನನಗೂ 15 ಎಕರೆ ಹೊಲ ಇದೆ. ನಾನು ನಮ್ಮ ಈ ಮಳೆಕಾಲಕ್ಕೆ ನಾವು ಜಮೀನಿಗೆ ಹೋಗ್ಬೇಕಂದ್ರೆ ನಾವು ಬೇರೆ ಅವ್ರ ಹೊಲದಲ್ಲಿ ಹೋಗಬೇಕು. ಇಂಥ ಘಟನೆಗಳು, ಇಂಥ ಸಮಸ್ಯೆಗಳು ಬಾತ್ರೂಮಿಂದ ಹಿಡಿದು ಜನಗಳಿಗೆ ಯಾವುದೂ ಸವಲತ್ತದ ಕೆಲಸ ಮಾಡಿಲ್ಲ. ಇವರು ಗೆಲ್ಲಬೇಕಂದ್ರೆ ದುಡ್ಡು ಕೊಟ್ಬಿಟ್ಟು ಗೆಲ್ಲೋದು, ಯಾವುದೋ ಒಂದು ದಬ್ಬಾಳಿಕೆಯಿಂದ ಗೆಲ್ಲೋದು. ಇವ್ರು ಹೇಳ್ತಾರೆ ಹಂಗಂದರೆ ನಮಗೆ 168 ಸೀಟ್ ಗುಜರಾತಲ್ಲಿ ಹೆಂಗೆ ಸಿಗ್ತೈತೆ ಅಂತ ಪ್ರಶ್ನೆ ಮಾಡೋಕ್ಕೆ ನಾವು ಹೋದರೆ ನಮಗೆ ಈ ರೀತಿ ಪ್ರಶ್ನೆ ಮಾಡ್ತಾರೆ. ಇವರೆಲ್ಲ ಅಲ್ಲಿ ಖನಿಜ ಮಾಫಿಯಾ ಬರೀ. ಆಮೇಲೆ ಗಾಂಧೀಜಿ ಊರು ಗುಜರಾತು, ಗಾಂಧೀಜಿ ಊರಲ್ಲಿ ಡ್ರಗ್ಸು ಈ ಮುಂಡ್ರಾ ಪೋಟು ಮಾಡಿದ್ದು ಡ್ರಗ್ಸ್ಗೋಸ್ಕರ ಎಷ್ಟು ಕಂಟೈನರ್ ಡ್ರಗ್ಸ್ ಬರುತ್ತೈತೆ. ಅದನ್ನು ಎಲ್ಲರೂ ನೋಡಿದ್ದೀರಾ. ಪ್ರತಿಯೊಂದು ಪೇಪರಲ್ಲಿ ಬರುತ್ತೆ, ಎಲ್ಲದರಲ್ಲಿ ನಾವು ಓದ್ತೀವಿ. ಇಷ್ಟು 1,000 ಕೋಟಿ ಡ್ರಗ್ಸ್ ಬಂತು, ಇಷ್ಟು ಇಂಥ ಕ್ವಾಲಿಟಿ ಡ್ರಗ್ಸ್ ಬಂತು, ಎಲ್ಲಿ ಇಳೀತು, ಮುಂಡ್ರಾ ಪೋಂಡಿಂದ ಬಂತು, ಪೋರ್ಬಂದರ್ ಇಂದ ಬಂತು, ಈ ಕಡೆ ಡ್ಯೂ ಡಮನಿಂದ ಬಂತು, ಸೂರತಲ್ಲಿ ಸಿಕ್ತು. ಡೂಪ್ಲಿಕೇಟ್ ಡೈಮಂಡ್ ಬಿಸ್ನೆಸ್ ಸೂರತಲ್ಲಿ ಮಾಡ್ತಾರೆ. ಜನಗಳಿಗೆ ಭಾಳ ಮೋಸ ನಡೀತೈತೆ. ಎಷ್ಟು ಒಂದು ಸಮಸ್ಯೆ ಇದೆ. ಗುಜರಾತ್ ಸಮಸ್ಯೆನೇ ಸಮಸ್ಯೆ, ಗುಜರಾತಲ್ಲಿ ಸಮಸ್ಯೆನೇ ಸಮಸ್ಯೆ. ನಾನೇನಾದರೂ ಸುಳ್ಳು ಹೇಳಿದ್ರೆ ನೀವು ಹೋಗಬೇಕು, ನೀವು ಅಲ್ಲಿ ನೋಡಬೇಕು. ಪ್ರತಿಯೊಂದು ಪತ್ರಕಾರಗಳಿಗೆ ನಾನು ಕರ್ನಾಟಕ ನಮ್ಮ ದಕ್ಷಿಣ ಭಾರತ ಮೀಡಿಯಾಗಳಿಗೆ ನಾನು ನಮಸ್ಕಾರ ಹೇಳ್ತೀನಿ. ನಿಮಗೆ ಕೈ ಮುಗಿದು ಕೇಳ್ತೀನಿ, ಗುಜರಾತ್ ಬಗ್ಗೆ ಒಂದು ಸತಿನೇ ನೀವು ಗುಜರಾತನ್ನು ಪ್ರವಾಸ ಮಾಡಿ. ನೀವು ಬರೀ ಸೂರತ್, ಅಹಮದಾಬಾದು, ಬಡೋದಾ ಹೋದರೆ ಸಾಲಲ್ಲ. ಅದರ ಹಳ್ಳಿಗೆ ಹೋಗಬೇಕು, ಹಳ್ಳಿ ಜನ ಹತ್ರ ಹೋಗಬೇಕು, ಹಳ್ಳಿ ಜನ ಹೊಲಕ್ಕೆ ಹೋಗಬೇಕು. ನೀವು ಅಲ್ಲಿ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಗುಜರಾತ್ ಮಾಡೆಲ್ ಏನಂತ. ಆಮೇಲೆ ಈ ಡ್ರಿಂಕ್ಸ್ ಅಂತ ನಮ್ಮ ರಾಜ್ಯದಲ್ಲಿ ಇಲ್ಲ. ಗಾಂಧೀಜಿ ಅವ್ರ ಊರಲ್ಲಿ ಡ್ರಿಂಕ್ಸ್ ಇಲ್ಲ. ಆದರೆ ಪ್ರತಿ ದಿವಸ ಕೋಟಿಗಂತ ಡ್ರಿಂಕ್ಸ್ ಸೇಲ್ ಆಗುತ್ತೆ. ಡ್ರಿಂಕ್ಸ್ ಬೇರೆ ರಾಜಸ್ಥಾನ್ ಆ ಕಡೆಯಿಂದ ಡ್ರಿಂಕ್ಸ್ನ ತರಿಸ್ತಾರೆ. ಮೂಲೆಗೂ ಡ್ರಿಂಕ್ಸ್ ಸಿಗುತ್ತೆ. 50 ರೂಪಾಯಿ ಬಾಟಲ್ನ 500 ರೂಪಾಯಿಗೆ ಮಾಡ್ತಾರೆ. 500 ರೂಪಾಯಿ ಬಾಟಲ್ನ 5,000ಕ್ಕೆ ಮಾಡ್ತಾರೆ. ಇಂಥ ಎಲ್ಲ ದಂಧೆಗಳು ನಡೀತೈತೆ. ಆಮೇಲೆ ಈ ಬಾಂಬೆ ಮಟ್ಕ ದಂಧೆ ಏನಿರುತ್ತೆ, ಈ ಕಲ್ಯಾಣ ಬಾಂಬೆ ಇದೆಲ್ಲ ಬೇರೆ ಕೈದೇಶದ ದಂಧೆಗಳು ಎಷ್ಟು ಅವೆ ಅಷ್ಟು ಗುಜರಾತಲ್ಲಿ ನಡೀತೈತೆ. ಯಾಕೆಂದರೆ ಈ ಗುಜರಾತು, ಬಿಹಾರ, ರಾಜಸ್ಥಾನ ಈ BJP ಸರ್ಕಾರ ಯಾವ್ಯಾವ ರಾಜ್ಯದಲ್ಲಿ ಇದೆ ಎಲ್ಲ ಕಡೆ ಇದೇ ಥರ ನಡೀತೈತೆ. UPಯಲ್ಲಿ ಹಿಂಗೆ ನಡೀತೈತೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಗುಜರಾತಲ್ಲಿ ನಡೀತಾ ಇರೋದು ದಂಧೆಗಳು, ಈ BJP ಮಾಡ್ತಾ ಇರೋದು, RSS ಮಾಡ್ತಾ ಇರೋದು ದಂಧೆಗಳು.
ಇವತ್ತು ನೀವು ನೋಡ್ಬೋದು, ಗುಜರಾತಲ್ಲಿ 30 ವರ್ಷದಿಂದ BJP ಯಾಕೆ ಇದೆ ಅಂದರೆ ಕಾಂಗ್ರೆಸ್ನವರು ಅಲ್ಲಿ ವಿಫಲವಾಗಿದ್ದಾರೆ. ಯಾಕೆಂದರೆ ಕಾಂಗ್ರೆಸ್ MLAಗಳು ಗೆದ್ದುಬಿಟ್ಟು ದುಡ್ಡು ಇಸ್ಕೊಂಡು BJPಗೆ ಸೇರ್ಕೊಂಡ್ಬಿಡ್ತಾರೆ. ಇವತ್ತು ಗುಜರಾತ್ ವಿಧಾನಸಭೆಯಲ್ಲಿ 83 ಜನ ಕಾಂಗ್ರೆಸ್ MLAಗಳೂ ಇದ್ದಾರೆ. ಅದಕ್ಕೆ ಅಲ್ಲಿ ಗೆಲ್ಲಕ್ಕೂ ಇವರು ಬಿಡಲ್ಲ. ಅದಕ್ಕೆ ಇವರು ಶೋಗನ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಗುಜರಾತ್ ಮಾಡೆಲ್ನಿಂದ ಮೋದಿಜಿಯವರು ಏನು ಹೇಳ್ತಾ ಇದ್ದಾರೆ ಅದು ಫೇಲ್ಯೂರ್ ಆಗಿದೆ. 30 ವರ್ಷದಿಂದ ತಂದೆ ಗುಜರಾತಲ್ಲಿ ಒಂದು ಒಳ್ಳೆ ಕೆಲಸ ಮೋದಿಜಿಯವರು ಮಾಡಿದ್ದಿದ್ರೆ, ನೀವು ಮೀಡಿಯಾದವ್ರಿಗೆ, ನಾನು ಗುಜರಾತ್ ಮೀಡಿಯಾ ಆಗಲಿ, ಇಡೀ ಭಾರತ ದೇಶದ ಮೀಡಿಯಾ ಆಗಲಿ, ಈ ಏನಿದೆ ನಾನು ಹೇಳ್ತಾ ಇರೋದನ್ನು, ಒಂದು ತಾಲೂಕಲ್ಲಿ ಎಷ್ಟು ಹಳ್ಳಿ ಇದೆ ಅಲ್ಲಿ ಹೋಗ್ಬಿಟ್ಟು ಒಂದು 4 ಊರದ್ದು ಒಂದು ವಿಡಿಯೋ ಮಾಡಿಕೊಂಡು 4 ಊರಲ್ಲಿ ಜನಗಳಿಗೆ ಮಾತಾಡ್ಸ್ಕೊಂಡು ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಜೈ ಕರ್ನಾಟಕ.